ಮಲ ಹೊರಿಸಿದ ಪ್ರಕರಣ ಬೆಳಕಿಗೆ ಬಂದ ಬೆನ್ನಲ್ಲೇ ಮಹತ್ವದ ಕಾರ್ಯ. ಪಾಲಿಕೆ ವತಿಯಿಂದ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ ಕಾಯ್ದೆ ಅರಿವು. ಅರಿವು ಕಾರ್ಯಾಗಾರದಲ್ಲಿ ಗಮನ ಸೆಳೆದ ನಾಟಕ ಪ್ರದರ್ಶನ. ತುಮಕೂರು ನಗರದಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾರ್ಮಿಕರಿಂದ ಮಲ ಹೊರುವ ಹೀನಾಕೃತ್ಯ ಬೆಳಕಿಗೆ ಬಂದಿತ್ತು. ಈ ಬೆನ್ನಲ್ಲೇ ತುಮಕೂರು ಮಹಾನಗರ ಪಾಲಿಕೆ ಮಹತ್ವದ ಹೆಜ್ಜೆಯನ್ನ ಇಟ್ಟಿದ್ದು ಮಲ ಹೊರುವ ಅನಿಷ್ಟ ಪದ್ಧತಿ ನಿರ್ಮೂಲನೆ ಹಾಗೂ ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕಾಯ್ದೆ 2013 ಕುರಿತು ಅರಿವು ಮೂಡಿಸುವ ಉದ್ದೇಶದಿಂದ ವಿಶೇಷ ಕಾರ್ಯಾಗಾರವನ್ನ ಆಯೋಜಿಸಲಾಗಿತ್ತು. ಮಲ ಹೊರುವ ಅನಿಷ್ಟ ಪದ್ಧತಿ ಸಮಾಜದಿಂದ ಸಂಪೂರ್ಣ ನಿರ್ಮೂಲನೆ ಆಗಬೇಕು ಎಂಬ ಸಂದೇಶ ಸಾರುವ ನಿಟ್ಟಿನಲ್ಲಿ ತುಮಕೂರು ಮಹಾನಗರ ಪಾಲಿಕೆಯ ಆಯುಕ್ತೆ ಬಿ ಶುಭಾ ನೇತೃತ್ವದಲ್ಲಿ ವಿಶೇಷ ಅರಿವು ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಾಗಿತ್ತು. ಮ್ಯಾನ್ಯುಯಲ್ ಸ್ಕ್ಯಾವೆಂಜರ್ಸ್ ಕಾಯ್ದೆ 2013 ಪ್ರಮುಖ ಅಂಶಗಳನ್ನು ವಿವರಿಸಿ ಕಾನೂನು ಅರಿವು ಮೂಡಿಸಲಾಯಿತು. ಅಲ್ಲದೆ ಈ ವಿಶೇಷ ಕಾರ್ಯಾಗಾರದಲ್ಲಿ ಸಾರ್ವಜನಿಕರು ಹಾಗೂ ಪೌರ ಕಾರ್ಮಿಕರು ಭಾಗಿಯಾಗಿದ್ರು. ಕಾರ್ಯಾಗಾರದಲ್ಲಿ ವಿಶೇಷ ನಾಟಕ ಪ್ರದರ್ಶನ ಮಾಡುವ ಮೂಲಕ ಮಲ ಹೊರುವ ಅನಿಷ್ಟ ಪದ್ಧತಿ ಮತ್ತೆ ಮರುಕಳಿಸದಂತೆ ಜಾಗೃತಿ ಮೂಡಿಸಲಾಯಿತು. ಜೊತೆಗೆ ಇನ್ಮೇಲಿಂದ ಈ ರೀತಿ ಮಲ ಹೊರ ಪದ್ಧತಿಯನ್ನ ನೀವೆಲ್ಲರೂ ನಿಷೇಧಿಸಬೇಕು, ನಾವೆಲ್ಲರೂ ಅದನ್ನ ನಿಷೇಧ ಮಾಡಬೇಕು. ಇನ್ನು ಕಾರ್ಯಾಗಾರದಲ್ಲಿ ವಿಶೇಷ ಆಕರ್ಷಣೆಯಾಗಿ ಗ್ರಾಮೀಣ ಕ್ರಿಯಾತ್ಮಕ ರಂಗತಂಡದಿಂದ ನಾಟಕ ಪ್ರದರ್ಶನ ನಡೆಸಲಾಯಿತು. ಮಲ ಹೊರುವ ಅನಿಷ್ಟ ಪದ್ಧತಿಯ ದುಷ್ಪರಿಣಾಮಗಳು ಹಾಗೂ ಕಾನೂನು ಉಲ್ಲಂಘನೆಯ ಪರಿಣಾಮಗಳನ್ನ ಪರಿಣಾಮಕಾರಿಯಾಗಿ ಬಿಂಬಿಸಿದ ನಾಟಕ ಎಲ್ಲರ ಗಮನ ಸೆಳೆಯಿತು. ಉತ್ತಮ ನಾಟಕ ಪ್ರದರ್ಶನ ಮಾಡಿದ ತಂಡವನ್ನ ಆಯುಕ್ತೆ ಬಿ ಶುಭಾ ಅಭಿನಂದಿಸಿದ್ರು. ಈ ವೇಳೆ ಪ್ರಜಾಶಕ್ತಿ ಟಿವಿಯೊಂದಿಗೆ ಮಾತನಾಡಿದ ಪಾಲಿಕೆ ಆಯುಕ್ತೆ ಬಿ ಶುಭಾ, ಇತ್ತೀಚೆಗೆ ನಡೆದ ಘಟನೆ ಮತ್ತೆ ಮರುಕಳಿಸಬಾರದು ಎಂಬ ಉದ್ದೇಶದಿಂದ ಈ ವಿಶೇಷ ಕಾರ್ಯಾಗಾರ ಆಯೋಜಿಸಿದ್ದೇವೆ. ಕಾನೂನಿನ ಬಗ್ಗೆ ಅರಿವು ಮೂಡಿಸಲು ನಾಟಕದ ಮೂಲಕವೂ ಸಂದೇಶ ನೀಡಲಾಗಿದೆ ಎಂದು ಹೇಳಿದರು. ಸರ್, ಈಗ ತಮ್ಮೆಲ್ಲರಿಗೂ ಗೊತ್ತು, ಲಾಸ್ಟ್ ವೀಕಲ್ಲಿ ಒಂದು ಇನ್ಸಿಡೆಂಟ್ ನಡೆದಿದೆ ನಮ್ಮ ತುಮಕೂರು ನಗರದ ವ್ಯಾಪ್ತಿಯಲ್ಲಿ. ಅದು ಮತ್ತೊಮ್ಮೆ ಮರುಕಳಿಸಬಾರ್ದು. ಎಲ್ಲ ಪ್ರೈವೇಟ್ ಎಂಟಿಟಿ, ಇನ್ಸ್ಟಿಟ್ಯೂಷನ್ನು, ಎಜುಕೇಷನ್ ಇನ್ಸ್ಟಿಟ್ಯೂಷನ್ನು ಮತ್ತು ಪ್ರತಿಯೊಬ್ಬರು ಪ್ರೈವೇಟ್ ಯಾರಿದ್ದಾರೆ ಇಲ್ಲಿ ಅವ್ರಿಗೂ ಮತ್ತು ಸರ್ಕಾರಿ ನೌಕರು ಯಾರು UGD ನೌಕರರಿದ್ದಾರೆ ಇದರಲ್ಲಿ ತೊಡಗಿರ್ತಾರೆ ಅವರಿಗೂ ಸಹಿತ ಇದೊಂದು ಕಾರ್ಯಾಗಾರನ ಮಾಡಬೇಕು ಅಂತಿತ್ತು. ಇವತ್ತು ಸುಮಾರು ಜನ ನಮಗೆ ಅಟೆಂಡ್ ಆಗಿದ್ದಾರೆ. ಯಾರು ಅಟೆಂಡ್ ಆಗಿಲ್ಲ ಅವ್ರಿಗೆ ಮತ್ತೊಮ್ಮೆ ಇದನ್ನು ತಲುಪಿಸ್ಬೇಕು ಅಂತಿದ್ದೀವಿ. ಮತ್ತು ಇಲ್ಲೊಂದು ಕಲಾ ತಂಡನೂ ಸಹಿತ ಹೇಗೆ ಅದನ್ನು ನೃತ್ಯ ರೂಪಕದ ಮೂಲಕ, ಹಾಡಿನ ಮೂಲಕ ಜನರಿಗೆ ಮ್ಯಾನ್ಯುಯಲ್ ಸ್ಕ್ಯಾವೆಂಜಿಂಗ್ ಅನ್ನೋ ಒಂದು ಪಿಡುಗು ಈಗಾಗಲೇ 2013ರಲ್ಲಿ ನಿಷೇಧ ಆಗಿದೆ. ಇದನ್ನು ತಾವು ಯಾರೂ ಮುಂದುವರಿಸಬಾರ್ದು. ನಮ್ಮಲ್ಲಿ ಮೆಕನೈಸ್ಡ್ ಮಿಷಿನ್ಗಳಿದ್ದಾವೆ ಮತ್ತು ಪ್ರತಿಯೊಂದೂ ಮಷೀನ್ ಇದ್ದಾವೆ ನಮ್ಮ ಹತ್ರ. ದಯವಿಟ್ಟು ನೀವು ಕಂಪ್ಲೇಂಟ್ ಮಾಡಿದ ಕೂಡಲೇ ನಾವು ಅದನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತೀವಿ. ಇದೊಂದು ಸರ್ವಿಸನ್ನು ತಾವೆಲ್ಲರೂ ಉತ್ತಮ ಭಾರತೀಯ ನಾಗರಿಕರಾಗಿ ಉಪಯೋಗಿಸ್ಕೋಬೇಕು ಅನ್ನೋದು ನಮ್ಮದೊಂದು ಸಬ್ಜೆಕ್ಟ್ ಇತ್ತು. ಸೊ ಹಾಗಾಗಿ ಇವಾಗೆಲ್ಲರೂ ಕಾರ್ಯಾಗಾರನ ಅಟೆಂಡ್ ಮಾಡ್ತಿದ್ದಾರೆ. ಬಳಿಕ ಮಾತನಾಡಿದ ಆಯುಕ್ತೆ ಶುಭಾ ಅವರು, ಮಹಾನಗರ ಪಾಲಿಕೆಯಲ್ಲಿ UGD ಕ್ಲೀನ್ ಮಾಡಲೆಂದೇ ಅಗತ್ಯ ಯಂತ್ರೋಪಕರಣಗಳಿವೆ. ಎಲ್ಲಿಯಾದರೂ ಇಂತಹ ಕೆಲಸದ ಅಗತ್ಯವಿದ್ದರೆ ಸಾರ್ವಜನಿಕರು ಮಾಹಿತಿ ನೀಡಿದ ತಕ್ಷಣ ಯಂತ್ರೋಪಕರಣಗಳನ್ನು ಸ್ಥಳಕ್ಕೆ ಕಳುಹಿಸಲಾಗುವುದು. ಯಾವುದೇ ಕಾರಣಕ್ಕೂ ಮನುಷ್ಯರಿಂದ ಮಲ ಹೊರುವ ಕೆಲಸ ಮಾಡಿಸಬಾರದು ಎಂದು ಮನವಿ ಮಾಡಿಕೊಂಡ್ರು. ವಿಶೇಷವಾಗಿ ನಾಟಕ, ಈಗ ಮನುಷ್ಯನಿಗೆ ಅದೊಂದು ನಾಟಕ ರೂಪದಲ್ಲಿ ಮಾಡಿದ್ರೆ ಜಾಸ್ತಿ ಇದರಲ್ಲಿ ಮೆಮರಿಯಲ್ಲಿ ಇರುತ್ತೆ. ಹಾಗಾಗಿ ಇದನ್ನು ಮಾಡ್ತಿದ್ದೀವಿ. ಮತ್ತು ನಮ್ಮ 35 ವಾರ್ಡ್ಗಳಲ್ಲೂ ಸ್ಪೆಷಲಿ ಸ್ಲಮ್ಗಳಲ್ಲಿ ಎಲ್ಲಿ ಪಿಟ್ಕೊಂಡು ಮಾಡ್ಕೊಂಡಿರಲ್ಲ ಅಲ್ಲಿ UGD ವ್ಯವಸ್ಥೆನ ನಾವು ಇವಾಗಲೇ 50 ಕೋಟಿ ಏನು ಪ್ರಾಜೆಕ್ಟ್ ಇದೆ ನಮ್ಮದು, ಆ ಒಂದು ಪ್ರಾಜೆಕ್ಟಲ್ಲಿ 28 ಕಿಲೋಮೀಟರ್ವರೆಗೂ ನಾವು UGD ಲೈನ್ ಹಾಕಿಸ್ತಾ ಇದ್ದೀವಿ. ಬಾಕಿ ಇರೋದನ್ನು ನಮ್ಮ ನಗರ ಪಾಲಿಕೆಯಿಂದ ಹಾಕಿಸ್ತಾ ಇದ್ದೀವಿ. ಮತ್ತು ಎಲ್ಲಿ ಮನೆಗಳನ್ನು ಕಟ್ಟಡಗಳನ್ನ ಮಾಡುವಾಗ ನಮ್ಮ ಡ್ರೈನ್ ಗುಂಡಿಗಳಿಗೆ ಬಿಟ್ಟಿರ್ತಾರೆ ಅದನ್ನು ಸಹಿತ ನಿಷೇಧವಾಗಿದೆ ಅಂತಂತ ಹೇಳಿ ಪ್ರತಿಯೊಂದು ಮನೆ ಬಾಗಿಲಿಗೆ ಇದೊಂದು ನೃತ್ಯ ರೂಪಕ ಪ್ರದರ್ಶನ ನಡೀಲಿ ಅನ್ನೋದು ನಮ್ಮೊಂದು ಆಶಯ.
ಆಗಿದೆ. ಎಷ್ಟೋ ಜನಕ್ಕೆ ಗೊತ್ತಿಲ್ಲ ನಾವು ಮಲ ಒರೆಸಿದ್ರೆ ಏನಾಗುತ್ತೆ ಅಂತ, ಅವ್ರಿಗೆ ಯಾವ ರೀತಿ ಶಿಕ್ಷೆ ಆಗ್ಬೋದು, ಯಾವ ರೀತಿ ದಂಡ? ಸರ್, ಇದು ತಾವು ನೋಡ್ದಂಗೆ 50,000 ಸ್ಪಾಟ್ ಫೈನ್ ಇರುತ್ತೆ ಮತ್ತು ಅವ್ರಿಗೆ 1 ವರ್ಷದ ಜೈಲು ಶಿಕ್ಷೆ ಇರುತ್ತೆ. ಈ ಜೈಲು ಶಿಕ್ಷೆ ಅನ್ನೋದು ಅವ್ರಿಗೆ ನಾನ್ ಬೇಲಬಲ್ ಆಗಿರುತ್ತೆ. ಇದನ್ನು ನಾವು ಮುಟ್ಟಿಸ್ತಾ ಇದ್ದೀವಿ ಪಬ್ಲಿಕ್ಗೆ. ಮಲ ಹೊರಿಸೋದಲ್ಲ, ನಿಮಗೆ ಬೇರೆ ಬೇರೆ ಶಿಕ್ಷೆನ ಕೊಟ್ಟು ನೀವು ಇದನ್ನು ಮಾಡಲೇಬಾರ್ದು. ಯಾರಿಗಾದರೂ ಆ ಥಿಂಕಿಂಗ್ ಆದರೂ ಬಂದ್ರೂ ಅದು ದೊಡ್ಡ ಅಕ್ಷಮ್ಯ ಅಪರಾಧ ಅನ್ನೋದನ್ನು ನಾವು ಮುಟ್ಟಿಸ್ಬೇಕು ಅಂತ ಹೇಳಿ ಮುಟ್ಟಿಸ್ತಾ ಇದ್ದೀವಿ. ಥ್ಯಾಂಕ್ ಯು. ಒಟ್ನಲ್ಲಿ ಮಲ ಹೊರುವ ಅನಿಷ್ಟ ಪದ್ಧತಿ ನಿರ್ಮೂಲನೆಗೆ ತುಮಕೂರು ಮಹಾನಗರ ಪಾಲಿಕೆ ಮತ್ತೊಂದು ಮಹತ್ವದ ಹೆಜ್ಜೆ ಇಟ್ಟಿದ್ದು ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಕಾನೂನು ಅರಿವು, ಯಾಂತ್ರೀಕೃತ ವ್ಯವಸ್ಥೆಯ ಬಳಕೆ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಸಮಾಜದಲ್ಲಿ ಈ ಅನಿಷ್ಟ ಪದ್ಧತಿ ದೂರಗೊಳಿಸಬೇಕಾಗಿದೆ. ದೀಪಕ್ ಕೆಂಕೆರೆ ಜೊತೆ ಪುನೀತ್ ಎನ್ ಲಕ್ಷ್ಮೀಕಾಂತ್, ಪ್ರಜಾಶಕ್ತಿ ಟಿವಿ, ತುಮಕೂರು.